ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಪಟ್ಟದ ಪೈಪೋಟಿ. ಈಗ ರಾಷ್ಟ್ರ ರಾಜಕಾರಣದ ಸದ್ದು ಕೈಪಾಳ್ಯದಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಿದೆ. ಕುರ್ಚಿ ಕದನದ ಮಧ್ಯೆ ಸಿದ್ದರಾಮಯ್ಯರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸೋಕೆ ವೇದಿಕೆ ಸಜ್ಜಾಗಿದೆ. ರಾಜ್ಯದ ದೊರೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ಲೀಡರ್ ಮಾಡೋಕೆ ಹೈಕಮಾಂಡ್ ಸಿದ್ಧತೆಯನ್ನ ನಡೆಸಿದೆ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಪದಾರ್ಪಣೆ ಮಾಡುವಂತಹ ಕಾಲ ಹತ್ರ ಬಂದಂಗಿದೆ. ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ. ಅವರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾಡ್ತೀನಿ. ಸಿದ್ದರಾಮಯ್ಯ ಅಹಿಂದ ನಾಯಕ, ಹಿಂದುಳಿದ ವರ್ಗಗಳ ಬೆನ್ನಿಗೆ ನಿಂತಿರೋ ಸಿಎಂ. ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆ ಏರಲು ಅಹಿಂದ ಪಡೆ ಕಟ್ಟಿರೋ ಕೈಕಟ್ಟಾಳು. ಇಂತಹ ಮಾಸ್ ಲೀಡರ್ಗೆ ರಾಷ್ಟ್ರ ರಾಜಕಾರಣ ಕೈಬೀಸಿ ಕರೆದಿದೆ. ರಾಜ್ಯ ರಾಜಕಾರಣದಿಂದ ದೆಹಲಿ ರಾಜಕಾರಣಕ್ಕೆ ಸಿದ್ದು ಪಾದಾರ್ಪಣೆ ಮಾಡುವ ಕಾಲ ಬಂದಿದೆ. ಸೆಪ್ಟೆಂಬರ್ ಕ್ರಾಂತಿ ಎಂಬ ಭ್ರಾಂತಿಯ ಮಧ್ಯೆ ಹೊಸ ಕಾಲ ಶುರುವಾಗಿದೆ. ಪವರ್ ಶೇರಿಂಗ್ ಪ್ರಹಸನದ ನಡುವೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ. ಸಿದ್ದರಾಮಯ್ಯಗೆ ಎಐಸಿಸಿ ಹಿಂದುಳಿದ ವರ್ಗದ ಜವಾಬ್ದಾರಿ. ಸೆಪ್ಟೆಂಬರ್ ಕ್ರಾಂತಿ, 5 ವರ್ಷ ನಾನೇ ಸಿಎಂ, ಈ ಎರಡೂ ಚರ್ಚೆಯ ಮಧ್ಯೆ ಹೊಸ ಕ್ರಾಂತಿ ಶುರುವಾಗಿದೆ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕೀಯದತ್ತ ಸಿದ್ದರಾಮಯ್ಯರನ್ನ ಹೈಕಮಾಂಡ್ ಕಳಿಸ್ತಿದ್ಯಾ ಎಂಬ ಪ್ರಶ್ನೆ ಮೂಡಿದೆ. ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಹೊಣೆಯನ್ನ ಸಿದ್ದರಾಮಯ್ಯ ಹೆಗಲಿಗೆ ಹೊರಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯಗೆ ಹೊಸ ಜವಾಬ್ದಾರಿ ಕೊಡಲಾಗಿದೆ. ರಾಷ್ಟ್ರ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಗುರುತಿಸಿಕೊಳ್ಳಲು ಹೊಸ ವೇದಿಕೆ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯಗೆ ಎಐಸಿಸಿಯಿಂದ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿ ನೀಡಲಾಗಿದ್ದು, ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಕಳೆದ ವಾರ ದೆಹಲಿಗೆ ತೆರಳಿದ ವೇಳೆ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಎಐಸಿಸಿ ನೇಮಕ ಮಾಡಿದೆ. ದೇಶಾದ್ಯಂತ ಒಬಿಸಿ ಮತಗಳ ಕ್ರೋಢೀಕರಣಕ್ಕೆ ಈ ಮಂಡಳಿಯು ಪ್ಲಾನ್ ಮಾಡಲಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆಯಾಗಿದ್ದು, ಸಿಎಂ, ಮಾಜಿ ಸಿಎಂಗಳು ಸೇರಿ 24 ಸದಸ್ಯರ ಸಲಹಾ ಮಂಡಳಿಗೆ ಸಿದ್ದು ಅಧ್ಯಕ್ಷರಾಗಿರಲಿದ್ದಾರೆ. ಸಿದ್ದು ವರ್ಚಸ್ಸು ಬಳಸಿಕೊಂಡು ದೇಶಾದ್ಯಂತ ಹಿಂದುಳಿದ ವರ್ಗಗಳನ್ನು ಸೆಳೆಯುವುದಕ್ಕೆ ಕಾಂಗ್ರೆಸ್ ಈ ರಣತಂತ್ರವನ್ನ ರೂಪಿಸಿದೆ. ಇದೇ ಜುಲೈ 15ರಂದು ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಮಂಡಳಿಯ ಮೊದಲ ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯರ ಆಯ್ಕೆ ಹಿಂದಿದೆ ಹಲವು ಲೆಕ್ಕಾಚಾರ. ಸಿದ್ದರಾಮಯ್ಯ ರಾಜ್ಯದ ಮಾಸ್ ಲೀಡರ್. ಇವರ ಪವರ್ನ ರಾಷ್ಟ್ರ ಮಟ್ಟದಲ್ಲಿ ಬಳಸಿಕೊಳ್ಳುವ ಎಐಸಿಸಿ ನಾಯಕರ ಲೆಕ್ಕಾಚಾರ ಬರೀ ಇದಷ್ಟೇ ಅಲ್ಲ, ಇನ್ನೂ ಹಲವು ಲೆಕ್ಕಾಚಾರಗಳು ಕಾಂಗ್ರೆಸ್ ನಾಯಕರ ತಲೆಯಲ್ಲಿ ಓಡ್ತಾ ಇವೆ ಎಂಬ ಸುಳಿವು ಸಿಕ್ಕಿದೆ. ಪವರ್ ಶೇರಿಂಗ್ ಪ್ರಹಸನಕ್ಕೆ ಅಂತ್ಯ ಹಾಡಲು ಇದು ರಣತಂತ್ರನ ಎಂಬ ಕೌತುಕ ಮೂಡಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯರ ಅಹಿಂದ ವರ್ಚಸ್ಸನ್ನ ಬಳಸಿಕೊಳ್ಳುವುದು ಎಐಸಿಸಿ ಪ್ಲಾನ್ ಎನ್ನಲಾಗಿದೆ. ಆದರೆ ಅಸಲಿಗೆ ಸಿಎಂ ಸ್ಥಾನದ ಗೊಂದಲಗಳಿಗೆ ತೆರೆ ಎಳೆಯೋ ಲೆಕ್ಕಾಚಾರವು ಇದರಲ್ಲಿ ಅಡಗಿರೋ ಲಕ್ಷಣ ಕಾಣಿಸ್ತಿದೆ. ರಾಷ್ಟ್ರ ರಾಜಕಾರಣಕ್ಕೆ ಬೇಡ ಎಂದ ಸಿದ್ದುಗೆ ಹೊಸ ಜವಾಬ್ದಾರಿ ಕೊಟ್ಟು ಕರೆಸಿಕೊಳ್ಳುವ ತಂತ್ರದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯರಿಂದ ಸಿಎಂ ಸ್ಥಾನ ಪಡೆಯುವ ಲೆಕ್ಕಾಚಾರನೂ ಇದರಲ್ಲಿ ಅಡಕವಾಗಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಜೊತೆಗೆ ಎಐಸಿಸಿಯಲ್ಲಿ ದೊಡ್ಡ ಹುದ್ದೆ ಕೊಡಲಾಗಿದೆ ಎಂಬ ಸಂದೇಶ ರವಾನೆ ಮಾಡಿ ಸಿಎಂ ಸ್ಥಾನದಿಂದ ಇಳಿಸುವ ವೇಳೆ ಬೆಂಬಲಿಗರ ವಿಶ್ವಾಸ ಗಳಿಸೋ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಎಂಬ ರಣತಂತ್ರ ಇದರಲ್ಲಿ ಅಡಕವಾದಂತಿದೆ. ಎಐಸಿಸಿ ಕೊಟ್ಟ ಜವಾಬ್ದಾರಿ ಸಿದ್ದರಾಮಯ್ಯಗೆ ಗೊತ್ತೇ ಇಲ್ವಾ? ಅಧ್ಯಕ್ಷ ಅಲ್ಲ, ಸಮಿತಿಯಲ್ಲಿ ಸದಸ್ಯ ಅಷ್ಟೇ, ಸಿಎಂ ಸ್ಪಷ್ಟನೆ. ರಾಷ್ಟ್ರ ರಾಜಕಾರಣ ಅಂದ್ರೆ ಸಿದ್ದರಾಮಯ್ಯಗೆ ಅಷ್ಟಕ್ಕಷ್ಟೇ. ಈ ಹಿಂದೆ ಚರ್ಚೆ ಬಂದಾಗಲೂ ಸಿದ್ದು ಅಲ್ಲಗೆಳೆದಿದ್ರು. ಆದ್ರೀಗ ಸಿದ್ದರಾಮಯ್ಯಗೆ ಇಷ್ಟವಿಲ್ಲದಿದ್ರೂ ಒತ್ತಾಯಪೂರ್ವಕವಾಗಿ ಈ ಜವಾಬ್ದಾರಿ ನೀಡಿದಂತೆ ಕಾಣಿಸ್ತಾ ಇದೆ. ಒಬಿಸಿ ರಾಷ್ಟ್ರೀಯ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡಿರೋ ಬಗ್ಗೆ ಗೊತ್ತೇ ಇಲ್ಲ ಅಂತ ಸಿದ್ದರಾಮಯ್ಯ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ.
ಬಳಿಕ ಅಧ್ಯಕ್ಷ ಸ್ಥಾನ ಅಲ್ಲ, ಒಬಿಸಿ ಮಂಡಳಿಯಿಂದ ನಾನೊಬ್ಬ ಸದಸ್ಯ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ, ನೀವು ಬರೆದಿದ್ದೀರಿ. ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಅವರು. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು, ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು. ಆ ಮೀಟಿಂಗನ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ. ಸೊ ನನಗೆ ಇದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ. ಅವರೇ ಗೊತ್ತಿಲ್ಲ ನನಗೆ, ಅವರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರಾಷ್ಟ್ರ ರಾಜಕಾರಣ ಎಂಬ ಚರ್ಚೆಗೆ ಪರಮೇಶ್ವರ್ ಸ್ಪಷ್ಟನೆ. ಸಿದ್ದರಾಮಯ್ಯರ ಆಯಾಮದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಒಬಿಸಿ ರಾಷ್ಟ್ರೀಯ ಮಂಡಳಿಯ ಅಧ್ಯಕ್ಷರು ಅಂದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಏನಿಲ್ಲ. ಅವರು ಅನುಭವ ಇದೆ, ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅನುಭವ ಇದೆ. ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ರೆ ಡಿಕೆ ಶಿವಕುಮಾರ್ಗೆ ದುರ್ಗಮವಾಗಿರೋ ಸಿಎಂ ಹಾದಿ ಮತ್ತಷ್ಟು ಸುಗಮ ಆಗಲಿದೆ. ಆದರೆ ಸಿಎಂ ಸಿದ್ದರಾಮಯ್ಯಗೆ ಇದು ಪ್ರಮೋಷನ್ನೋ ಡಿಮೋಷನ್ನೋ, ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಗೆ ಇದರಿಂದ ಸುಳಿವು ಸಿಗ್ತಿದೆಯಾ? ಇದು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಸೂಚನೆನಾ? ಹೀಗೆ ಹತ್ತಾರು ಪ್ರಶ್ನೆಗಳು ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇರುವುದಂತೂ ನಿಜ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.